ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನಕ್ಕಾಗಿ ಪ್ರಕಟಣೆಯ ಗ್ರಂಥ 11ನೇ ಅಧ್ಯಾಯ 3ನೇ ವಾಕ್ಯದ ಕಡೆಗೆ ಸತ್ಯವೇದವನ್ನು ತಿರುಗಿಸಿಕೊಳ್ಳೋಣ. 3ನೇ ವಾಕ್ಯವನ್ನು ಓದುವುದನ್ನು ಕೇಳಿಸಿಕೊಳ್ಳೋಣ. ಇದಲ್ಲದೆ ನನ್ನ ಇಬ್ಬರು ಸಾಕ್ಷಿಗಳು ಗೋಣಿತಟ್ಟುಗಳನ್ನು ಹೊದ್ದುಕೊಂಡು 1260 ದಿನಗಳ ತನಕ ಪ್ರವಾದಿಸುವ ಹಾಗೆ ಮಾಡುವೆನು. ಓದಿದಂಥ ವಾಕ್ಯ ಭಾಗವನ್ನು ಓದಲಿರುವ ವಾಕ್ಯ ಭಾಗಗಳನ್ನು ದೇವರು ತಾನೇ ಆಶೀರ್ವದಿಸಿಕೊಡಲಿ. ಜೀಸಸ್ನ ದೇವರು ತಾನೇ ತನ್ನ ಜೀವಳ ವಾಕ್ಯಗಳ ಮೂಲಕ ಮತ್ತು ನನ್ನ ಸಂಗಡ ನಿಮ್ಮ ಸಂಗಡ ಮಾತನಾಡಲಿ. ಈ ಒಂದು ಧ್ಯಾನದಲ್ಲಿ ಕರ್ತನು ನನ್ನನ್ನು ಅತ್ಯಧಿಕವಾಗಿ ಆಶೀರ್ವದಿಸಿದನು, ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಮತ್ತು ಈ ಒಂದು ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯ ಧ್ಯಾನದ ಆಳಕ್ಕೆ ನಾವುಗಳು ನಡೆಸಲ್ಪಡುವುದಕ್ಕೆ ಮುಂಚಿತವಾಗಿ ಸಭೆಯಾಗಿ ನಿಮ್ಮೆಲ್ಲರನ್ನ ಬಹು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಇತ್ತೀಚಿನ ನೈಜೀರಿಯಾದಲ್ಲಿ ಜರುಗುವಂಥ ವಿದ್ಯಮಾನಗಳ ನಿಮಿತ್ತವಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸ್ತೇನೆ. ದಯಮಾಡಿ ಈ ಸಂಗತಿಗಳಿಗೋಸ್ಕರವಾಗಿ ನೀವು ಪ್ರಾರ್ಥಿಸಿರಿ. ನಾರ್ದರ್ನ್ ನೈಜೀರಿಯಾದಲ್ಲಿ ಈಗ ಹೆಚ್ಚು ಕಡಿಮೆ ಬಹು ಹಿಂಸಾಚಾರಗಳು ಅಧಿಕವಾಗಿ ಕಂಡುಬರುವಂಥ ಒಂದು ಸ್ಥಳವಾಗಿ ಕಂಡುಬರುವಂಥದ್ದಾಗಿದೆ. ಆದ ಕಾರಣ ಈ ಒಂದು ಸ್ಥಳ, ಇಲ್ಲಿರ್ತಕ್ಕಂಥ ದೇವರ ಮಕ್ಕಳು ಇವರ ಕ್ಷೇಮಕ್ಕಾಗಿ, ಭದ್ರತೆಗಾಗಿ ದಯಮಾಡಿ ಪ್ರಾರ್ಥಿಸುವಂತೆ ಕೇಳಿಕೊಳ್ಳುತ್ತೇನೆ. ದಯಮಾಡಿ ನಿಮ್ಮ ಬಳಿ ಪುಸ್ತಕ, ಪೆನ್ ಇರುವುದಾದರೆ ಅಥವಾ ಮೊಬೈಲ್ಗಳಲ್ಲೂ ಕೂಡ ನಾನು ತಿಳಿಸುವಂತಹ ಕೆಲವು ಸಂಗತಿಗಳನ್ನು ನೀವು ಗುರುತಿಸಿಕೊಳ್ಳಿ. ಆಗ ನೀವು ಪ್ರಾರ್ಥಿಸಲು ನಿಮಗೆ ಬಹಳ ಸಹಾಯವಾಗುವಂಥದ್ದಾಗಿದೆ. ಅಕ್ರಾಸ್ ನೈಜೀರಿಯಾ, ಪುನಃ ನಾನು ಹೇಳುತ್ತೇನೆ, ಗಮನಿಸಿರಿ. ಅಕ್ರಾಸ್ ನೈಜೀರಿಯಾ ಎಂಬತಕ್ಕಂಥ ಸಂಸ್ಥೆ, ಈ ಒಂದು ಪ್ರದೇಶದಲ್ಲಿ ಹಲವಾರು ಸಂಸ್ಥೆಗಳು ಸೇವೆ ಮಾಡ್ತಾ ಇದ್ದಾರೆ. ಅಕ್ರಾಸ್ ನೈಜೀರಿಯಾ ಎಂಬತಕ್ಕಂಥದ್ದು ಒಂದು ಸಂಸ್ಥೆ. ಇದರ ಒಂದು ನಿರ್ವಾಹಕರು ಬ್ರ್ಯಾಂಡನ್ ಎಂಬುದಾಗಿ ಇವರು ಸೇವೆ ಮಾಡ್ತಾ ಇದ್ದಾರೆ. ಈ ಒಂದು ಸಂಸ್ಥೆಗೋಸ್ಕರವಾಗಿ ಅವರ ಮೂಲಕವಾಗಿ ಮಾಡುವಂಥ ಸೇವೆ ಪ್ರಚಾರಗಳಿಗಾಗಿ ಕರ್ತನನ್ನು ಸ್ತುತಿಸಿರಿ ಮತ್ತು ಪ್ರಾರ್ಥಿಸಿರಿ. ಇವರು ಬೋಕೋ ಹರಾಮ್ ಮತ್ತು ಇನ್ನೊಂದು ಮುಸ್ಲಿಂ ಪಂಗಡಗಳ ನಡುವೆ ಸೇವೆಯನ್ನು ಮಾಡುವಂಥವರಾಗಿದ್ದಾರೆ. ಯಥೇಚ್ಛವಾಗಿ ಇವರು ಮಾಡುವಂಥ ಸೇವೆಯನ್ನು ನೋಡುವಾಗ ಇಲ್ಲಿರ್ತಕ್ಕಂಥ ದಕ್ಷಿಣ ಪ್ರಾಂತ್ಯದ ನೈಜೀರಿಯಾದಲ್ಲಿರ್ತಕ್ಕಂಥ ಅನೇಕರಿಗೆ ವಿದ್ಯಾಭ್ಯಾಸವಿಲ್ಲ, ಅವರು ಅನಕ್ಷರಸ್ಥರಾಗಿದ್ದಾರೆ. ಅವರ ನಡುವೆ ಅವರು ಸೇವೆಯನ್ನು ಮಾಡುವಂಥವರಾಗಿದ್ದಾರೆ. ದೇವರ ಮಕ್ಕಳನ್ನ ಪ್ರೋತ್ಸಾಹ ಪಡಿಸುವಂಥವರಾಗಿದ್ದಾರೆ. ಪಾಸ್ಟರ್ಗಳನ್ನು ಅವರು ಕಳುಹಿಸುವಂಥವರಾಗಿದ್ದಾರೆ. ದಯಮಾಡಿ ಇವರಿಗೋಸ್ಕರವಾಗಿ, ಇವರು ಮಾಡುವಂಥ ಸೇವೆಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ. ಹಿಂಸಾಚಾರಗಳ ಮಧ್ಯದಲ್ಲಿ ದೇವರು ಅದ್ಭುತವಾದ ಕಾರ್ಯವನ್ನ ಮಾಡುತ್ತಿದ್ದಾನೆ ಎಂಬುದಾಗಿಯೂ ಕೂಡ ಇವರು ಹಂಚಿಕೊಂಡಿದ್ದಾರೆ. ಪ್ರಿಯರೇ, ಹೇಗೆ ದೇವರ ಅದ್ಭುತ ಕಾರ್ಯವನ್ನು ಮಾಡುತ್ತಿದ್ದಾರೆ ಎಂಬುದಾಗಿ ನೋಡುವಾಗ, ಮುಸ್ಲಿಮರ ಮಧ್ಯದಲ್ಲಿ ಅನೇಕ ಮುಸ್ಲಿಮರು ಇವರನ್ನ ಸಂಧಿಸುವಾಗ ಅವರು ಸೋದರ ಬ್ರಾಡ್ ಅವರಿಗೆ ಸುವಾರ್ತೆಯನ್ನ ಬಹಳ ಸ್ಪಷ್ಟವಾಗಿ ವಿವರಿಸುವಂತವರಾಗಿದ್ದಾರೆ. ಯಾಕೆಂದರೆ ಕರ್ತನಾದ ಯೇಸು ಕ್ರಿಸ್ತನು ಸ್ವಪ್ನದ ಮೂಲಕ ಇವರಿಗೆ ಸುವಾರ್ತೆಯನ್ನ ತಿಳಿಸುತ್ತಿದ್ದಾನೆ ಎಂಬುದಾಗಿಯೂ, ಅನೇಕರು ಸ್ವಪ್ನದ ಮೂಲಕ ಯೇಸು ಸ್ವಾಮಿಯನ್ನ ಕಾಣುತ್ತಿದ್ದಾರೆ ಎಂಬ ಸಂಗತಿಗಳನ್ನು ಕೂಡ ಅವರು ಇವರನ್ನ ಭೇಟಿಯಾಗುವಂತ ಸಮಯಗಳಲ್ಲಿ ಕೇಳಿದಂತ ಒಂದು ಸಾಕ್ಷಿಯನ್ನ ಹಂಚಿಕೊಳ್ಳುತ್ತಿದ್ದಾರೆ. ಒಂದು ಕಡೆ ಹಿಂಸಾಚಾರ, ಹತ್ಯೆಗಳು ಜರುಗುವಂತದ್ದಾಗಿದೆ. ಮತ್ತೊಂದು ಕಡೆ ಅವರ ಮಧ್ಯದಲ್ಲಿ ಅನೇಕರು ರಕ್ಷಣೆ ಹೊಂದುವುದನ್ನು ಕುರಿತು ಈ ರೀತಿಯಾಗಿ ಸಾಕ್ಷಿಯನ್ನು ಕೊಡುತ್ತಿದ್ದಾರೆ. ಒಬ್ಬ ಬೋಧಕನನ್ನ ಕುರಿತು ಸಭಾಪಾಲಕನು ಸೋದರ ಬ್ರಾಡ್ ಅವರ ಜೊತೆಗೆ ಸೇವೆ ಮಾಡಿದ ನಂತರ ಆತನನ್ನು ಈ ದಿನ ಬೀಳ್ಕೊಟ್ಟರು. ಮುಂದಿನ ದಿನ, ಮಾರನೇ ದಿನ ಅವರನ್ನ ಭೇಟಿಯಾಗಲು ಹೋಗುವಾಗ ಅವರನ್ನ ಸುಮಾರು ಬೆಳಗಿನ ಜಾವದಲ್ಲಿ ಹತ್ಯೆ ಮಾಡಿದ್ದರು. ಅವರನ್ನ ನಿರಾಶ್ರಿತರ ವಸತಿಯ ಕ್ಯಾಂಪ್ಗೆ ಕೊಂಡೊಯ್ಯುವಾಗ ಈ ಸಭಾಪಾಲಕನ ಹೆಂಡತಿ, ಆಕೆ ಅಳುತ್ತಾ ಪ್ರಾರ್ಥಿಸುತ್ತಿದ್ದಳು. ಏನೆಂಬುದಾಗಿ ಪ್ರಾರ್ಥಿಸುತ್ತಿದ್ದಳು ಎಂಬುದಾಗಿ ನೋಡುವಾಗ, ನನ್ನ ಗಂಡನನ್ನ
ಹತ್ಯೆ ಮಾಡಿದಂತ ವ್ಯಕ್ತಿಗಳು ರಕ್ಷಣೆ ಹೊಂದುವಂತೆ ಸಹಾಯ ಮಾಡು ಎಂಬುದಾಗಿ ಆಕೆ ಅಳುತ್ತಾ ಪ್ರಾರ್ಥಿಸುತ್ತಿದ್ದಳು. ಪ್ರಿಯ ಸೋದರ ಸೋದರಿಯರೇ, ಮಾಧ್ಯಮಗಳ ಮೂಲಕ ನಾನು ಏನನ್ನ ತಿಳಿದುಕೊಂಡೇನೋ, ಏನನ್ನ ಕೇಳಿದೆನೋ, ಏನನ್ನ ನೋಡಿದೆನೋ ಆ ಸಂಗತಿಗಳನ್ನು ನಿಮಗೆ ಸರಳ ರೀತಿಯಲ್ಲಿ ವಿವರಿಸುತ್ತಿದ್ದೇನೆ. ಆದ ಕಾರಣ ಅಕ್ರಾಸ್ ನೈಜೀರಿಯಾ ಎಂಬ ಸಂಸ್ಥೆ ಸೋದರ ಬ್ರ್ಯಾಂಡನ್ ಅವರು ಮಾಡುವಂಥ ಸೇವೆಗೋಸ್ಕರವಾಗಿ ನೀವು ನೆನಪು ಮಾಡಿಕೊಂಡು ದಯಮಾಡಿ ಪ್ರಾರ್ಥಿಸಿರಿ. ಮತ್ತೊಂದು ಸಂಸ್ಥೆ ಓಪನ್ ಡೋರ್ ಸೇವಾ ಸಂಸ್ಥೆ. ಈ ಸಂಸ್ಥೆಯು ಕೂಡ ಅಲ್ಲಿರ್ತಕ್ಕಂಥ ನೈಜವಾದ ಸ್ಥಿತಿಯನ್ನ CBN ನ್ಯೂಸ್ ಮೂಲಕವಾಗಿ ಬಹಿರಂಗಪಡಿಸುತ್ತಿದ್ದಾರೆ. ಆದ ಕಾರಣ ಅಲ್ಲಿ ಆ ಸ್ಥಳದಲ್ಲಿ ದೇವರ ಮಕ್ಕಳು ಇಂಥ ಅನಾನುಕೂಲವಾದ ಪರಿಸ್ಥಿತಿಯಲ್ಲಿ ಸೇವೆ ಮಾಡುವಾಗ ಈ ಸೇವೆಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ರಿ. ಮತ್ತೊಂದು ಸಂಸ್ಥೆ ವರ್ಲ್ಡ್ ವಿಷನ್ ಸಂಸ್ಥೆ. ಈ ಸಂಸ್ಥೆ ಹೆಚ್ಚು ಕಡಿಮೆ 75 ವರ್ಷಗಳ ಕಾಲದಿಂದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಈ ಸಂಸ್ಥೆಯ ಮೂಲ ಉದ್ದೇಶ ಶುದ್ಧವಾದ ನೀರನ್ನು ಕೊಡುವಂಥದ್ದು ಮತ್ತು ಪ್ರೋಟೀನ್ ಯುಕ್ತ ಆಹಾರವನ್ನ ಒದಗಿಸಿಕೊಡುವುದು. ಅದರ ಜೊತೆಗೆ ಸುವಾರ್ತೆಯನ್ನು ಇವರು ಸಾರುತ್ತಿದ್ದಾರೆ. ಈ ಸಂಸ್ಥೆಗಳಿಗೋಸ್ಕರವಾಗಿ ದಯಮಾಡಿ ನೀವು ನಿಮ್ಮ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸಬೇಕಾಗಿ ನಿಮ್ಮನ್ನ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. 2021ರಲ್ಲಿ ಸುಮಾರು 9,921 ದೇವರ ಮಕ್ಕಳನ್ನ ಕೊಂದಿದ್ದಾರೆ. ದಯಮಾಡಿ ಈ ಘಟನೆಗಳನ್ನ, ಈ ವಿವರಗಳನ್ನ ಕೊಡುವಾಗ ನೀವು ದುಃಖ ಪಡಬೇಡಿರಿ, ಕಳವಳಗೊಳ್ಳಬೇಡಿರಿ. ಈ ಸಂಗತಿಗಳಿಗೋಸ್ಕರವಾಗಿ ದಯಮಾಡಿ ನೀವು ಪ್ರಾರ್ಥಿಸಬೇಕಾಗಿ ನಿಮ್ಮನ್ನ ಕೇಳಿಕೊಳ್ಳುತ್ತೇನೆ. ಬೋಕೋ ಹರಾಮ್ ಮತ್ತು ಫುಲೂನಿ FULANI ಇದು ಒಂದು ಪಂಗಡ ಮಕ್ಕಳು ಜನಾಂಗ. ಇವರು ಹೆಚ್ಚಾಗಿ ವಿದ್ಯಾಭ್ಯಾಸ ಬಾರದಂಥವರು. ಇವರ ನಡುವೆ ಸೇವೆ ಜರುಗುತ್ತಿದೆ. ದಯಮಾಡಿ ಈ ಒಂದು ಸೇವೆ ಪ್ರಚುರಗಳಿಗಾಗಿ ಪ್ರಾರ್ಥಿಸಿರಿ. ಮತ್ತು ಇನ್ನು ಹೆಚ್ಚಾಗಿ ವಿವರಗಳನ್ನು ತಿಳಿದುಕೊಳ್ಳಬೇಕಾದರೆ across.nigeria.org. ಪುನಃ ನಾನು ಹೇಳ್ತೇನೆ, across.nigeria.org. ಈ ಒಂದು ಗೂಗಲಲ್ಲಿ ನೀವು ಟೈಪ್ ಮಾಡಿದರೆ ಈ ಸಂಸ್ಥೆ ಮಾಡುವಂಥ ಸೇವೆಯ ಕುರಿತು ನೀವು ತಿಳಿದುಕೊಳ್ಳಬಹುದು, ಹೆಚ್ಚಾಗಿ ಪ್ರಾರ್ಥಿಸಬಹುದು. ಯಾಕೆಂದರೆ ನಾವು ಭಾರತ ದೇಶದಲ್ಲಿದ್ದೇವೆ. ನಮ್ಮ ಮಧ್ಯದಲ್ಲಿ, ನಮ್ಮ ಸುತ್ತಲೂ ಹೆಚ್ಚು ಹಿಂಸಾಚಾರಗಳನ್ನ ನಾವು ಕಾಣದೇ ಇರಬಹುದು. ಮತ್ತು ನೈಜೀರಿಯಾದಲ್ಲಿ ಜರುಗುವಂತ ಈ ಒಂದು ಘಟನೆಗಳನ್ನ ಕುರಿತು ನಾವು ಹೆಚ್ಚಾಗಿ ತಿಳಿಯದೇ ಇರಬಹುದು. ದೇವರ ಮಕ್ಕಳೇ, ಈ ಒಂದು ನಾನು ತಿಳಿದಂಥ ಸಂಗತಿಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ದಯಮಾಡಿ ಪ್ರಾರ್ಥಿಸಿರಿ, ಸಹಾಯ ಮಾಡಿರಿ. ಕರ್ತನು ನಿಮ್ಮನ್ನು ಪ್ರಾರ್ಥಿಸುವಂತೆ, ಈ ವಿಷಯದಲ್ಲಿ ಪ್ರಾರ್ಥಿಸುವಂತೆ ನಿಮ್ಮನ್ನು ಪ್ರೋತ್ಸಾಹಪಡಿಸಲಿ. ದೇವರಾತ್ಮನು ನಿಮ್ಮನ್ನು ಪ್ರೇರೇಪಿಸಲಿ. ಎರಡನೇದಾಗಿ, ಕರ್ತನ ದಿನದಂದು ಎಬಿನೇಜರ್ ಸಭೆ ಕೆಂಗೇರಿ ಉಪನಗರದಲ್ಲಿ ಸೇಪರ್ಚರಿಗೆ ಹೋದೆ. ಈ ಸೇಪರ್ಚರದಲ್ಲಿ ಮೇಘನ ಎಂಬತಕ್ಕಂಥ ಸಹೋದರಿ ಮೊಟ್ಟ ಮೊದಲ ಬಾರಿಗೆ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳಲು ಕರ್ತನ ಸಮ್ಮುಖದಲ್ಲಿ ಬಂದಿದ್ದಳು. ಆಕೆಗೋಸ್ಕರವಾಗಿ ದಯಮಾಡಿ ಪ್ರಾರ್ಥಿಸಿರಿ. ಮೇಘನ, ಆಕೆ ರಕ್ಷಣೆ ಹೊಂದುವಂತೆ ಪ್ರಾರ್ಥನೆ ಮಾಡ್ರಿ. ಆಕೆಯ ಗಂಡನು ಜೊತೆಗೂಡಿ ಜೀವಿಸುವಂತೆ ಪ್ರಾರ್ಥನೆ ಮಾಡ್ರಿ. ಮತ್ತೊಬ್ಬ ಸಹೋದರಿ ಎಲಿಜಬೆತ್ ಸಾಕ್ಷಿ ಕೊಟ್ಟರು. ಆಕೆಯ ಸಹೋದರಿ ನಾಗಲಕ್ಷ್ಮಿ ಎಂಬತಕ್ಕಂಥವರು ನೆಲಮಂಗಲ ಸಮೀಪದ ಒಳಗಡೆ, ಬಹಳ ಒಳಗಡೆ ಇಂಟೀರಿಯರ್ ಅಲ್ಲಿ ತೋಟದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಗಂಡ ಪ್ರಹ್ಲಾದ್ ರಕ್ಷಣೆ ಹೊಂದುವಂತೆ ಪ್ರಾರ್ಥನೆ ಮಾಡ್ರಿ. ನಾಗಲಕ್ಷ್ಮಿಗೆ ವೈದ್ಯರು ಒಂದು ಕಿಡ್ನಿಯನ್ನ ತೆಗೆದಿದ್ದಾರೆ ಮತ್ತು ಒಂದು ಕಿವಿಯನ್ನ ಆಗಲೇ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ. ಮತ್ತೊಂದು ಕಿವಿಯೂ ಕೂಡ ಅದು ಇನ್ಫೆಕ್ಷನ್ ಆಗಿರುವ ಕಾರಣ ಅದನ್ನು ಕೂಡ ಶಸ್ತ್ರಚಿಕಿತ್ಸೆ ಮಾಡಬೇಕೆಂಬುದಾಗಿ ತಿಳಿಸಿದ್ದಾರೆ ವೈದ್ಯರುಗಳು. ಆ ಶಸ್ತ್ರಚಿಕಿತ್ಸೆ ಯಶಸ್ಸಿನ ಬಗ್ಗೆ ಯಾವುದೇ ವಿಧವಾದಂಥ ಖಚಿತತೆಯಾಗಲಿ ಆಶ್ವಾಸನೆಯಾಗಲಿ ಕೊಡುತ್ತಿಲ್ಲ. ಇಂಥ ಕ್ಲಿಷ್ಟಕರವಾದ ಪರಿಸ್ಥಿತಿಯಲ್ಲಿ ಸಹೋದರಿ ನಾಗಲಕ್ಷ್ಮಿ ಅದು ಹೋಗುತ್ತಿದ್ದಾರೆ. ನಾಗಲಕ್ಷ್ಮಿ ರಕ್ಷಣೆ ಹೊಂದಿದ್ದಾರೆ ಮತ್ತು ಅವರು ಸೇವೆಯನ್ನು ಕೂಡ ಮಾಡುತ್ತಿದ್ದಾರೆ. ನಾಗಲಕ್ಷ್ಮಿ ಮಕ್ಕಳು ಕೂಡ ದೇವರನ್ನ ನಂಬಿದ್ದಾರೆ. ದಯಮಾಡಿ ನಾಗಲಕ್ಷ್ಮಿಯನ್ನ ನಿಮ್ಮ ಪ್ರಾರ್ಥನೆಯಲ್ಲಿ ನೆನಪು ಮಾಡಿಕೊಳ್ಳಬೇಕಾಗಿ
ಕಳಕಳಿಯಿಂದ ಭಾರದಿಂದ ಕೇಳಿಕೊಳ್ಳುತ್ತೇನೆ. ನಾಗಲಕ್ಷ್ಮಿಯ ಪತಿ ಸಹೋದರ ಪ್ರಹ್ಲಾದ್, ಆತನು ರಕ್ಷಣೆ ಹೊಂದಿಲ್ಲ, ಆತನು ಬಹಳ ತೊಂದರೆ ಕೊಡುತ್ತಾನೆ. ದಯಮಾಡಿ ಆತನಿಗೋಸ್ಕರವಾಗಿ ಕೂಡ ನಿಮ್ಮ ಪ್ರಾರ್ಥನೆಯಲ್ಲಿ ನೆನಪು ಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಭಾರಗಳನ್ನ ಕರ್ತನು ನನ್ನ ಹೃದಯ ಮೇಲೆ ಇಟ್ಟದ ಕಾರಣ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಪ್ರಕಟಣೆಯ ಗ್ರಂಥ 11ನೇ ಅಧ್ಯಾಯ 3ನೇ ವಾಕ್ಯ ಮತ್ತೊಂದು ಆವರ್ತಿ ಓದಿಕೊಳ್ಳೋಣ. ಸಹೋದರಿ ಅಪೇಕ್ಷಾ. ಗೋಣಿ ತಟ್ಟುಗಳನ್ನು ಹೊದ್ದುಕೊಂಡು 1260 ದಿನಗಳ ತನಕ ಪ್ರವಾದಿಸುವ ಹಾಗೆ ಮಾಡುವೆನು. ಓದಿದಂತ ವಾಕ್ಯ ಭಾಗವನ್ನು ನಾವು ಗಮನಿಸುವಾಗ, ಕಳೆದ ದಿನದಲ್ಲಿ ನಾವು ಸಂಕಟ ಕಾಲದಲ್ಲಿ ಕಂಡುಬರುವ ದೇವಾಲಯವನ್ನ ಕುರಿತು ನಾವು ತಿಳಿದುಕೊಳ್ಳುತ್ತಾ ಬಂದೆವು. ಅದನ್ನ ಕುರಿತು ಮತ್ತೆ ಒತ್ತು ಕೊಡಲು ಬಯಸುವುದಿಲ್ಲ. ಆದರೆ ಈ ಒಂದು ದೇವಾಲಯ, ಪ್ರಕಟಣೆಯ ಗ್ರಂಥ, ಈ ಪ್ರವಾದನೆಯ ಪುಸ್ತಕದಲ್ಲಿ ತಿಳಿಸಲ್ಪಡುವಂತಹ ದೇವಾಲಯ ನಿಜವಾಗಲೂ ಇದೆಯಾ ಎಂಬುದಾಗಿ ನಾವು ನೋಡುವಾಗ, ಸಂತ ಪೌಲರು ಥೆಸಲೋನಿಕೆ ಪತ್ರಿಕೆಯಲ್ಲಿ ಅವರು ಈ ದೇವಾಲಯವನ್ನ ಕುರಿತು ಮಾತನಾಡಿದ್ದಾರೆ. ಮಾತ್ರವಲ್ಲ, ದಾನಿಯೇಲನ ಪ್ರವಾದನೆಯ ಗ್ರಂಥದಲ್ಲೂ ಕೂಡ ಈ ದೇವಾಲಯವನ್ನ ಕುರಿತು ನಾವು ಓದುವಂತವರಾಗಿದ್ದೇವೆ. ಈ ದೇವಾಲಯ ಸೊಲೊಮೋನನು ಕಟ್ಟಿದಂತ ದೇವಾಲಯವಲ್ಲ, ಹೆರೋದನು ಕಟ್ಟಿದಂತ ದೇವಾಲಯವಲ್ಲ, ಜೆರುಬ್ಬಾಬೆಲನು ಕಟ್ಟಿದಂತ ದೇವಾಲಯ, ಜೀರ್ಣೋದ್ಧಾರ ಮಾಡಿದಂತ ದೇವಾಲಯವಲ್ಲ. ಮುಂದಿನ ದಿನಗಳಲ್ಲಿ ಸಂಕಟಕಾಲ, ಮಹಾಸಂಕಟಕಾಲ ಸಮಯಗಳಲ್ಲಿ ದೇವರ ಮಕ್ಕಳು ಯಹೂದ್ಯರು ಈ ದೇವಾಲಯವನ್ನ ಕಟ್ಟುವಂತವರಾಗಿದ್ದಾರೆ. ಮತ್ತು ಈ ದೇವಾಲಯವನ್ನ ಕುರಿತು ನಾವುಗಳು ಗಮನಿಸುವಾಗ ಸ್ಪಷ್ಟವಾಗಿ ದೇವರ ವಾಕ್ಯದ ಬೆಳಕಿನಲ್ಲಿ ಈ ದೇವಾಲಯವನ್ನ ಪ್ರಾರಂಭದಲ್ಲಿ ಕ್ರಿಸ್ತ ವಿರೋಧಿ ಸಹಕರಿಸುತ್ತಾನೆ, ದೇವಾಲಯದ ಆರಾಧನೆಗೆ ಸಹಕರಿಸುತ್ತಾನೆ, ಇಸ್ರೇಲರ ಜೊತೆಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾನೆ. ತದನಂತರ ಆತನು ಒಡಂಬಡಿಕೆಯನ್ನು ಮುರಿದು ಹಾಕುತ್ತಾನೆ ಮತ್ತು ಆ ದೇವಾಲಯದಲ್ಲಿ ವಿಗ್ರಹವನ್ನ ಬಿಟ್ಟು ಆರಾಧನೆಯನ್ನ ಮಾಡುವುದನ್ನ, ಪೂಜೆ ಮಾಡುವುದನ್ನ ಕುರಿತು ಆತನು ಒತ್ತಾಯ ಮಾಡುತ್ತಾನೆ, ಪ್ರೋತ್ಸಾಹಪಡಿಸುತ್ತಾನೆ ಎಂಬುದಾಗಿ ಈ ವಾಕ್ಯಗಳನ್ನು ಕುರಿತು ಥೆಸಲೋನಿಕೆ ಪತ್ರಿಕೆ, ಮತ್ತಾಯ ಬರೆದ ಸುವಾರ್ತೆ, ದಾನಿಯೇಲನ ಪ್ರವಾದನೆ ಗ್ರಂಥದಲ್ಲಿ ನಾವು ಓದುವಂತವರಾಗಿದ್ದೇವೆ. ಅವುಗಳನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ. ನಮ್ಮ ಸತ್ಯವೇದವನ್ನ 2 ಥೆಸಲೋನಿಕ 2ನೇ ಅಧ್ಯಾಯ 4ನೇ ವಾಕ್ಯದ ಕಡೆಗೆ ತಿರುಗಿಸಿಕೊಳ್ಳೋಣ. 2 Thessalonians chapter 2 verse 4. Let us hear the reading. ಯಾವುದು ದೇವರೆನ್ನಿಸಿಕೊಳ್ಳುತ್ತದೋ, ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನನಾದ ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲೇ ಕೂತುಕೊಳ್ಳುತ್ತಾನೆ. ಥೆಸಲೋನಿಕ ಪತ್ರಿಕೆಯಲ್ಲಿ ನಾವು ನೋಡುವಾಗ ಪೌಲರು ತಿಳಿಸ್ತಾ ಇದ್ದಾರೆ, ಈ ವ್ಯಕ್ತಿ ಗರ್ಭಗುಡಿಯಲ್ಲಿ ಕುಳಿತುಕೊಳ್ಳುತ್ತಾನೆ. ಈ ವ್ಯಕ್ತಿ ಮತ್ತಾರು ಅಲ್ಲ, ಈತನು ಕ್ರಿಸ್ತ ವಿರೋಧಿ ಎಂಬ ಸಂಗತಿಯನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಮತ್ತೊಂದು 3 ವಾಕ್ಯಗಳನ್ನ ಈ ಒಂದು ಧ್ಯಾನದಲ್ಲಿ ತೆಗೆದುಕೊಳ್ಳೋಣ. ಈ ಒಂದು ವಾಕ್ಯಕ್ಕೆ ಒತ್ತು ಕೊಡುವ ಸಲುವಾಗಿ ದಾನಿಯೇಲ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 27ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ದಾನಿಯೇಲ್ ಚಾಪ್ಟರ್ 9 verse 27. ಆ ಪ್ರಭುವು 1 ವಾರದ ಮಟ್ಟಿಗೆ ಬಹು ಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು. ಅರ್ಧ ವಾರ ಯಜ್ಞ ನೈವೇದ್ಯಗಳನ್ನು ನಿಲ್ಲಿಸುವನು. ಅಸಹ್ಯಗಳನ್ನು ವಾಹನ ಮಾಡಿಕೊಂಡು ಒಬ್ಬ ಘಾತಕನು ಹಾರಿ ಬಂದು ನಿಶ್ಚಿತ ಪ್ರಳಯವನ್ನು ಅವನನ್ನು ಮುಳುಗಿಸುವ ತನಕ ಹಾಳು ಮಾಡುವನು. ಸೊ ಈ ಒಂದು ವಾಕ್ಯ, ಮತ್ತೊಂದು ವಾಕ್ಯ ಮತ್ತಾಯ ಬರೆದ ಸುವಾರ್ತೆ 24ನೇ ಅಧ್ಯಾಯ 15-16 ವಾಕ್ಯವನ್ನು ಸಹ ನಾವು ಓದುವುದನ್ನ ಕೇಳಿಸಿಕೊಳ್ಳೋಣ. ಆದುದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂತ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಯೂದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ. ಮಾಳಿಗೆಯ ಮೇಲೆ ಇರುವವನು ತನ್ನ ಮನೆಯೊಳಗಿರುವುದನ್ನು ತೆಗೆದುಕೊಳ್ಳುವುದಕ್ಕೆ ಇಳಿಯದೆ ಹೊಲದಲ್ಲಿ ತನ್ನ ಹೊದಿಕೆಯನ್ನು ತೆಗೆದುಕೊಳ್ಳುವುದಕ್ಕೆ ಹಿಂದಿರುಗದೆ ಓಡಿ ಹೋಗಲಿ. ಸೊ ಪ್ರಿಯರೇ, ಈ 3 ವಾಕ್ಯಗಳನ್ನ ಮೂಲಕ ಒತ್ತು ಕೊಡುವಂತಹ ಒಂದು ಸಂಗತಿ ಏನೆಂದರೆ, ಸಂಕಟ ಕಾಲದಲ್ಲಿ ನಿಜವಾಗಲೂ ದೇವಾಲಯ ಇರುತ್ತದೆ ಎಂಬ ಸಂಗತಿಯನ್ನ ದೇವರ ವಾಕ್ಯ ಬಹು ವಿವರವಾಗಿ ತಿಳಿಸುವಂತದ್ದಾಗಿದೆ. ಆದರೆ ಆ ಒಂದು ಆರಾಧನೆಯಲ್ಲಿ ಈ ಕ್ರಿಸ್ತ ವಿರೋಧಿ ಕಂಡು ಬರುತ್ತಿದ್ದಾನೆ ಎಂಬ ಸಂಗತಿಯನ್ನ ದೇವರ ಮಕ್ಕಳಾದಂತ ನಾವುಗಳು ಅರ್ಥ ಮಾಡಿಕೊಳ್ಳಬೇಕು.
ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಬಹು ದೊಡ್ಡ ಭೂಕಂಪ ಈ ಪಟ್ಟಣದಲ್ಲಿ ಉಂಟಾಗುವಂಥದನ್ನು ಕುರಿತು ನಾವುಗಳು ಧ್ಯಾನಿಸುವಂತವರಾಗಿದ್ದೇವೆ. ಈ ಒಂದು ಬಹು ದೊಡ್ಡ ಭೂಕಂಪದಲ್ಲಿ ಆ ರೀತಿಯಾದಂಥ ಭೂಕಂಪ ಎಂದೂ ಆಗಲಿಲ್ಲ ಎಂಬುದಾಗಿ ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ತಿಳಿಸ್ತದೆ. ಆ ಒಂದು ಭೂಕಂಪದಲ್ಲಿ ಈ ಆಲಯ ಧ್ವಂಸಗೊಳ್ಳಬಹುದು ಎಂಬುದಾಗಿಯೂ ಕೂಡ ಸತ್ಯವೇದದ ವಿದ್ವಾಂಸರು ವಿವರಣೆಯನ್ನ ಕೊಡುವಂತವರಾಗಿದ್ದಾರೆ. ಸೊ ಪ್ರಿಯರೇ, ಈ ಒಂದು ದೇವಾಲಯದ ಆರಾಧನೆ ಇದರ ಧ್ಯಾನದಲ್ಲಿ ನಾವು ಹಾದು ಹೋಗುವಾಗ ನಾವು ಈ ಒಂದು ವಾಕ್ಯಗಳನ್ನ ಆತ್ಮೀಯವಾಗಿ ನಾವು ಮಾಡಿಕೊಂಡಂತ ಸಂಗತಿ ಏನೆಂದರೆ 1 ಕೊರಿಂಥ 3:17, 1 ಕೊರಿಂಥ 6:19, ನೀವು ನಾನು ದೇವರ ಆಲಯವಾಗಿದ್ದೇವೆ, ದೇವರು ವಾಸ ಮಾಡುವ ಗರ್ಭಗುಡಿಯಾಗಿದ್ದೇವೆ ಎಂಬ ಸಂಗತಿಗಳನ್ನ ನಾವು ಮನದಟ್ಟು ಮಾಡಿಕೊಂಡೆವು. ಆದ ಕಾರಣ ನಮ್ಮ ಈ ಗುಡಾರ ದೇಹವೆಂಬ ಗುಡಾರವನ್ನ ನಾವು ಪರಿಶುದ್ಧವಾಗಿ ಇಟ್ಟುಕೊಳ್ಳಬೇಕು. ನಮ್ಮ ಆಲೋಚನೆಗಳು, ನಮ್ಮ ನಡತೆಗಳು, ನಮ್ಮ ವಸ್ತ್ರಧಾರಣೆ, ನಮ್ಮ ಹಾವಭಾವಗಳು, ನಮ್ಮ ಅಲಂಕಾರ ಎಲ್ಲವುಗಳನ್ನ ಕೂಡ ನಾವು ಬಹು ಶಿಸ್ತಿನ ಜೀವಿತ, ಪರಿಶುದ್ಧತೆಯ ಜೀವಿತ, ಭಕ್ತಿಪೂರ್ವಕವಾದ ಜೀವಿತ, ದೇವರು ಮೆಚ್ಚುವಂತ ಜೀವಿತವನ್ನ ನಾವೆಲ್ಲರೂ ಕೂಡ ಜೀವಿಸುವಂತೆ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಮಾತ್ರವಲ್ಲ, ಈ ದೇವಾಲಯ ಆರಾಧನೆ ಇವುಗಳನ್ನ ನಾವು ಧ್ಯಾನಿಸುತ್ತಾ ಮುಂದಕ್ಕೆ ಸಾಗುವಾಗ ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನಗಳಲ್ಲಿ ಝೂಮ್ ಆಗಲಿ, ಗೂಗಲ್ ಮೀಟ್ ಆಗಲಿ, ಹಲವಾರು ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನ ದೇವರು ಒದಗಿಸಿದ್ದಾನೆ. ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳೋಣ. ಕರ್ತನ ದಿನವಿರಬಹುದು, ಒಂದು ಪ್ರಾರ್ಥನೆಯ ದಿನ ಕೂಟವಾಗಿರಬಹುದು, ಉಪವಾಸ ಕೂಟವಾಗಿರಬಹುದು, ಸ್ಪೆಷಲ್ ಮೀಟಿಂಗ್ ಇರಬಹುದು. ದಯಮಾಡಿ ನಿಮಗೆ ಸಾಧ್ಯವಿರುವುದಾದರೆ ದೇವರ ಆಲಯಕ್ಕೆ ಹೋಗಿರಿ, ದೇವರ ಮಕ್ಕಳು ಕೂಡುವಂತ ಸ್ಥಳಗಳಿಗೆ, ನಿಮ್ಮ ಸ್ಥಾನಿಕ ಸಂಘಗಳಿಗೆ ಹೋಗಿ ಆ ಒಂದು ಕೂಟಗಳಲ್ಲಿ ಭಾಗವಹಿಸಿರಿ. ನಿಮಗೆ ಅನಾರೋಗ್ಯವಿರುವಾಗ ಮಾತ್ರ, ಅಥವಾ ನಾನಾ ಅನಾನುಕೂಲತೆಗಳಿರಬಹುದು, ಕಾರಣಾಂತರಗಳಿರಬಹುದು, ಅಂತ ಪರಿಸ್ಥಿತಿಗಳಲ್ಲಿ ದಯಮಾಡಿ ಈ ಒಂದು ಪ್ಲಾಟ್ಫಾರ್ಮ್ಗಳನ್ನ ನೀವು ಬಳಸಿಕೊಳ್ಳಿರಿ. ಆದರೆ ಸಾಧ್ಯವಾದಷ್ಟು ನೀವು ದೇವರ ಆಲಯವನ್ನ ಪ್ರೀತಿಸಿರಿ, ದೇವರ ಸಮ್ಮುಖಕ್ಕೆ ಹೋಗಬೇಕಾಗಿ ನಿಮ್ಮನ್ನ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಯಾಕೆಂದ್ರೆ ದೇವರ ವಾಕ್ಯವನ್ನ ನಾವು ಧ್ಯಾನಿಸುವಾಗ ಕೀರ್ತನಗಾರನು ಹೇಳುತ್ತಿದ್ದಾನೆ, ನಿನ್ನ ಆಲಯಕ್ಕೆ ಬಂದು ನಾನು ನಿನ್ನನ್ನು ಆರಾಧಿಸುವೆನು. ನಿನ್ನ ಆಲಯವನ್ನ ಕುರಿತು ನಾನು ದಾಹದಿಂದ ಇದ್ದೇನೆ ಎಂಬುದಾಗಿ ಕೀರ್ತನಗಾರನು ಕೀರ್ತನೆಯಲ್ಲಿ ವಿವರಿಸುವಾತನಾಗಿದ್ದಾನೆ. ಆದ ಕಾರಣ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳಾದಂತ ನಾವೆಲ್ಲರೂ ಕೂಡ ಸಾಧ್ಯವಾದಷ್ಟು ದೇವರ ಆಲಯವನ್ನ, ದೇವರ ಮಕ್ಕಳನ್ನ ಪ್ರೀತಿಸೋಣ. ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಕೀರ್ತನೆ 84:2, ಕೀರ್ತನೆ 84 10-11 ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. Psalm chapter 84 verse 2 and verse 10. ಯೆಹೋವನ ಆಲಯದ ಅಂಗಳಗಳಲ್ಲಿ ಸೇರಬೇಕೆಂದು ನನ್ನ ಆತ್ಮವು ಹಂಬಲಿಸುತ್ತಾ ಕುಂದಿ ಹೋಗಿತ್ತು. ಆದರೆ ಈಗ ಚೈತನ್ಯ ಸ್ವರೂಪನಾದವರಿಗೆ ನನ್ನ ತನು ಮನಗಳಿಂದ ಹರ್ಷಧ್ವನಿ ಮಾಡುತ್ತೇನೆ. So, 10ನೇ ವಚನ. yes. ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರಗಳಿಗಿಂತ ಉತ್ತಮವಾಗಿದೆ. ದುಷ್ಟರ ಗುಡಾರಗಳಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರ ಆಲಯದ ಬಾಗಿಲನ್ನು ಕಾಯ್ದುಕೊಂಡಿರುವುದೇ ಲೇಸು. ಸೊ ಅನೇಕ ವಾಕ್ಯಗಳು ದೇವರ ಆಲಯವನ್ನು ಕುರಿತು ಮಾತನಾಡುತ್ತದೆ. ದೇವರ ಮಕ್ಕಳು ದೇವರ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟಿದ್ದಾರೆ ಎಂಬುದಾಗಿ ನಾವು ವಾಕ್ಯವನ್ನ ಓದುತ್ತೇವೆ. ಮತ್ತು ದೇವರ ಆಲಯದಲ್ಲಿ ಸೇವೆ ಮಾಡುವವರೇ ದೇವರನ್ನ ಕೀರ್ತಿಸಿರಿ ಎಂಬುದಾಗಿ ಕೀರ್ತನೆಯ ಗ್ರಂಥದಲ್ಲಿ 135ನೇ ಕೀರ್ತನೆ 2ನೇ ವಾಕ್ಯದಲ್ಲೂ ನಾವು ಧ್ಯಾನಿಸುವಂತವರಾಗಿದ್ದೇವೆ. ಕೀರ್ತನೆ 96 ಬಹು ಪ್ರಸಿದ್ಧವಾದ ವಾಕ್ಯ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ ಎಂಬುದಾಗಿ ನಾವು ಧ್ಯಾನಿಸುವಂತವರಾಗಿದ್ದೇವೆ. ಆದ ಕಾರಣ ಪ್ರಿಯ ಸಹೋದರ ಸಹೋದರರೇ, ನಿಮ್ಮೆಲ್ಲರನ್ನ ನಾನು ಪ್ರೋತ್ಸಾಹಪಡಿಸುವಂತ ಒಂದು ಸಂಗತಿ ಏನೆಂದರೆ,
ದೇವರ ಆಲಯವನ್ನ ಪ್ರೀತಿಸಿರಿ. ದೇವರ ಈ ಸ್ವಾಮಿ ಯೋಹನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ದೇವರ ಆಲಯದ ಮೇಲೆ ಎಷ್ಟೊಂದು ಅಭಿಮಾನವನ್ನ ಹೊಂದಿದನು. ಕೀರ್ತನೆ 68ರಲ್ಲೂ ಕೂಡ ಆತನ ಆಲಯ ಅಭಿಮಾನವನ್ನ ಕುರಿತು ನಾವು ಓದುವಂತವರಾಗಿದ್ದೇವೆ. ನೀವು ನಾನು ದೇವರ ಮಕ್ಕಳು. ದೇವರು ನಮ್ಮನ್ನ ಯಾವ ಯಾವ ಸ್ಥಳದಲ್ಲಿ ಇಟ್ಟಿದ್ದಾನೋ ಮತ್ತು ಯಾವ ಯಾವ ಸ್ಥಾನಿಕ ಸಂಘಗಳನ್ನ ದೇವರು ಹೋಗುವಂತೆ ನಮಗೆ ಒಂದು ಬಾಗಿಲನ್ನ ತೆರೆದಿದ್ದಾನೋ ಆ ಸ್ಥಳದಲ್ಲಿ ನಾವು ಹೋಗೋಣ, ಆರಾಧನೆಯಲ್ಲಿ ಪಾಲ್ ತೆಗೆದುಕೊಳ್ಳೋಣ, ದೇವರ ನಾಮವನ್ನ ಮಹಿಮೆ ಪಡಿಸೋಣ. ನಮ್ಮ ಧ್ಯಾನವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತಾ ಪ್ರಕಟಣೆಯ ಗ್ರಂಥ 11ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಇಬ್ಬರು ಸಾಕ್ಷಿಗಳನ್ನ ಕುರಿತು ನಾವುಗಳು ಧ್ಯಾನಿಸುವಂತವರಾಗಿದ್ದೇವೆ. ಈ ಇಬ್ಬರು ಸಾಕ್ಷಿಗಳು ಯಾರು? ಇದು ಪ್ರವಾದನೆಯ ಪುಸ್ತಕವಾಗಿರುವ ಕಾರಣ ದೇವರು ತನ್ನ ವಾಕ್ಯದಲ್ಲಿ ಸ್ಪಷ್ಟವಾಗಿ ಈ ಇಬ್ಬರು ಸಾಕ್ಷಿಗಳು ಮೋಶೆ ಎಂಬುದಾಗಿಯೂ ಎಲಿಯ ಎಂಬುದಾಗಿಯೂ ಬರೆದಿಲ್ಲ ಮತ್ತು ಹನೋಕ ಎಂಬುದಾಗಿಯೂ ಬರೆದಿಲ್ಲ. ಆದರೆ ಇದರ ವಿವರಣೆಗಳನ್ನ ನಾವು ಓದುವಾಗ ಇವರು ಮೋಶೆ ಆಗಿರಬಹುದು, ಎಲಿಯ ಆಗಿರಬಹುದು ಎಂಬುದಾಗಿ ನಾವು ಅರ್ಥೈಸಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ನನ್ನ ಒಂದು ಸಂದೇಶ ನಿಮ್ಮ ಗಮನಕ್ಕೆ ತರುವಂತಹ ಸಂದೇಶವೇನೆಂದರೆ, ಅವರು ಯಾರೇ ಆಗಿರಬಹುದು, ಅವರು ದೇವರ ಇಬ್ಬರು ಸಾಕ್ಷಿಗಳಾಗಿದ್ದಾರೆ. ದೇವರು ಈ ಒಂದು ಸಂಕಟ ಕಾಲದಲ್ಲಿ ಅವರನ್ನ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳುತ್ತಾನೆ, ತನ್ನ ಉದ್ದೇಶಕ್ಕೆ ಅನುಗುಣವಾಗಿ ಉಪಯೋಗಿಸಿಕೊಳ್ಳುತ್ತಾನೆ ಎಂಬ ಸಂಗತಿಯನ್ನ ನಿಮ್ಮ ಧ್ಯಾನಕ್ಕೆ ಗಮನಕ್ಕೆ ತರಲು ಬಯಸುತ್ತೇನೆ. ಗಮನಿಸಿರಿ, ದೇವರ ವಾಕ್ಯ ಹೇಳುತ್ತದೆ, ಇದಲ್ಲದೆ ನನ್ನ ಇಬ್ಬರು ಸಾಕ್ಷಿಗಳು ಎಂಬುದಾಗಿ ದೇವರು ತಿಳಿಸುತ್ತಾನೆ. ಹಳೆ ಒಡಂಬಡಿಕೆಯನ್ನು ನಾವು ನೋಡುವಾಗ ಧರ್ಮೋಪದೇಶ ಕಾಂಡ 19ನೇ ಅಧ್ಯಾಯ 15ನೇ ವಾಕ್ಯವನ್ನು ನೋಡುವಾಗ ದೇವರು ಇಬ್ಬರು ಸಾಕ್ಷಿಗಳನ್ನ ಕುರಿತು ಮಾತನಾಡುತ್ತಾನೆ. ಓದುವುದನ್ನು ಕೇಳಿಸಿಕೊಳ್ಳೋಣ. ಡ್ಯೂಟ್ರಾನಮಿ ಚಾಪ್ಟರ್ 19 verse 15. Let us hear the reading. ಯಾವ ದೋಷದ ಅಥವಾ ಅಪರಾಧದ ವಿಷಯದಲ್ಲೂ ಒಬ್ಬನೇ ಒಬ್ಬನ ಸಾಕ್ಷಿಯನ್ನು ನೀವು ಅಂಗೀಕರಿಸಬಾರದು. ನಡೆದ ಸಂಗತಿ ಸ್ಥಾಪನೆಯಾಗುವುದಕ್ಕೆ ಇಬ್ಬರು ಇಲ್ಲವೇ ಮೂವರು ಸಾಕ್ಷಿಗಳು ಬೇಕು. ಸೊ ದೇವರು ಹೇಳ್ತಾ ಇದ್ದಾನೆ, ಒಂದು ಸಾಕ್ಷಿ ಬೇಡ, ಇಬ್ಬರು ಅಥವಾ ಮೂವರು ಸಾಕ್ಷಿಗಳನ್ನ ನೀವು ಸಾಕ್ಷಿ ತೆಗೆದುಕೊಳ್ಳಿರಿ ಎಂಬುದಾಗಿ ಆತನು ತಿಳಿಸುವಾತನಾಗಿದ್ದಾನೆ. ಪ್ರಕಟಣೆಯ ಗ್ರಂಥದಲ್ಲೂ ಕೂಡ ದೇವರು ಇಬ್ಬರು ಸಾಕ್ಷಿಗಳನ್ನ ಕಳುಹಿಸುವುದನ್ನ ಕುರಿತು ನಾವುಗಳು ಧ್ಯಾನಿಸುವಂತವರಾಗಿದ್ದೇವೆ. ಮತ್ತಾಯ ಬರೆದ ಸುವಾರ್ತೆ 17ನೇ ಅಧ್ಯಾಯ 3ನೇ ವಾಕ್ಯದಲ್ಲೂ ಕೂಡ ಇಬ್ಬರು ಸಾಕ್ಷಿಗಳನ್ನ ಕುರಿತು ನಾವು ಓದ್ತೇವೆ. ಓದುವುದನ್ನ ಕುರಿತು ಕೇಳಿಸಿಕೊಳ್ಳೋಣ. ಇದಲ್ಲದೆ ಮೋಶೆಯು ಎಲಿಯನು ಆತನ ಸಂಗಡ ಮಾತಾಡುತ್ತಾ ಅವರಿಗೆ ಕಾಣಿಸಿಕೊಂಡರು. ಸೊ ಇಲ್ಲಿ ಕೂಡ ಇಬ್ಬರು ಸಾಕ್ಷಿಗಳನ್ನ ಕುರಿತು ದೇವರು ಸಾಕ್ಷಿಗಳಿಗೆ ಒತ್ತು ಕೊಡುವುದನ್ನ ಕುರಿತು ನಾವುಗಳು ಧ್ಯಾನಿಸಬಹುದು, ತಿಳಿದುಕೊಳ್ಳಬಹುದು. ಲೂಕ ಬರೆದ ಸುವಾರ್ತೆಯಲ್ಲೂ ಕೂಡ ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನಗೊಂಡ ನಂತರ ಎಮ್ಮೋವಿಗೆ ಪ್ರಯಾಣ ಮಾಡುತ್ತಿದ್ದಂತ ಇಬ್ಬರು ಶಿಷ್ಯರ ಜೊತೆಗೆ ತನ್ನ ಪುನರುತ್ಥಾನವನ್ನ ಕುರಿತು ಹಂಚಿಕೊಳ್ಳುವುದನ್ನ ಕುರಿತು ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಮತ್ತು ಕರ್ತನಾದ ಯೇಸು ಕ್ರಿಸ್ತನು ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 10-11ನೇ ವಾಕ್ಯದಲ್ಲಿ ಆತನು ಪರಲೋಕಕ್ಕೆ ಆರೋಹಣವಾದಾಗಲೂ ಕೂಡ ಇಬ್ಬರು ದೇವದೂತರು ಕಾಣಿಸಿಕೊಂಡರು, ಅವರು ಸಾಕ್ಷಿಯನ್ನ ರುಚಿಪಡಿಸಿದರೆಂಬುದಾಗಿಯೂ ಕೂಡ ನಾವುಗಳು ಧ್ಯಾನಿಸಬಹುದು, ನಮ್ಮ ಧ್ಯಾನಕ್ಕೆ ತೆಗೆದುಕೊಳ್ಳಬಹುದು. ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನಗೊಂಡ ನಂತರ ಆತನನ್ನ ಕಾಣುವಂತೆ ಮಗ್ದಲದ ಮರಿಯಲು ಉಳಿದ ಶಿಷ್ಯರು ಗವಿಯ ಬಳಿಗೆ ಹೋದಾಗ ಆತನನ್ನು ಮಲಗಿಸಿದಂತ ಸ್ಥಳದಲ್ಲಿ ಇಬ್ಬರು ದೂತರು ಕುಳಿತಿದ್ದರು ಮತ್ತು ಆತನ ಪುನರುತ್ಥಾನವನ್ನ ಕುರಿತು ತಿಳಿಸಿದರೆಂಬುದಾಗಿ ದೇವರ ವಾಕ್ಯದಲ್ಲಿ ಅವರ ಸಾಕ್ಷಿಯನ್ನ ಕುರಿತು ನಾವುಗಳು ಗಮನಿಸುವಂತವರಾಗಿದ್ದೇವೆ. ಆದ ಕಾರಣ ಪ್ರಿಯ ಸೋದರ ಸೋದರಿಯರೇ, ದೇವರ ವಾಕ್ಯದಲ್ಲಿ ಈ ಇಬ್ಬರು ಸಾಕ್ಷಿಗಳನ್ನ ಕುರಿತು ನಾವುಗಳು ಗಮನಿಸುವಾಗ ಲೂಕ ಬರೆದ ಸುವಾರ್ತೆಯಲ್ಲೂ ಕೂಡ ಕರ್ತನಾದ ಯೇಸು ಕ್ರಿಸ್ತನು 70 ಮಂದಿ ಶಿಷ್ಯರನ್ನ ಸೇವೆಗೆಂದು ಕಳುಹಿಸಿದಾಗ ಅವರನ್ನ ಇಬ್ಬಿಬ್ಬರಾಗಿ ಸೇವೆಗೆ ಕಳುಹಿಸಿದನೆಂಬುದಾಗಿ ಕೂಡ ದೇವರ ವಾಕ್ಯದಲ್ಲಿ ಉಲ್ಲೇಖವಾಗಿರುವುದನ್ನು ಕುರಿತು ನಾವುಗಳು ಗಮನಿಸಬಹುದು. ಯೋಹನ ಬರೆದ ಸುವಾರ್ತೆ 8ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಯೇಸುಸ್ವಾಮಿಯ ಮಾತುಗಳನ್ನು ಕೇಳಿಸಿಕೊಳ್ಳೋಣ. ಜಾನ್ಸ್ ಗಾಸ್ಪಲ್ ಚಾಪ್ಟರ್ 8 verse 18. Let us hear the reading. ನನ್ನನ್ನು ಕುರಿತು ನಾನು ಸಾಕ್ಷಿ ಹೇಳುವವನಾಗಿದ್ದೇನೆ, ಅದಲ್ಲದೆ ನನ್ನನ್ನು ಕಳುಹಿಸಿದ ತಂದೆಯು ನನ್ನ ವಿಷಯವಾಗಿ ಸಾಕ್ಷಿ ಹೇಳುತ್ತಾನೆ ಅಂದನು. ಸೊ ಪ್ರಿಯರೇ, ಈ ಎಲ್ಲಾ ಕಾರ್ಯಗಳನ್ನ ವಾಕ್ಯಗಳನ್ನ ನಾವು ಅರ್ಥ ಮಾಡಿಕೊಳ್ಳುವಂತೆ ದೇವರಾತ್ಮನು ಸಹಾಯ ಮಾಡಲಿ. ಮತ್ತು ನೀವು ನಾನು, ಇದು ಪ್ರವಾದನೆಯ ಪುಸ್ತಕವಾಗಿರುವ ಕಾರಣ
ಬಹು ಎಚ್ಚರಿಕೆಯಿಂದ ಇದರ ವಾಕ್ಯಗಳನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು, ಗ್ರಹಿಸಿಕೊಳ್ಳಬೇಕು ಮತ್ತು ತಪ್ಪಾದಂತ ವಿವರಣೆಗಳು ಮತ್ತು ಹೆಚ್ಚಾಗಿ ಈ ವಾಕ್ಯಕ್ಕೆ ಸೇರಿಸುವಂತಹ ಕಾರ್ಯಗಳನ್ನ ನಾನು ಮತ್ತು ತಾವುಗಳು ಮಾಡಕೂಡದು. ಒಂದು ವೇಳೆ ನಿಮಗೆ ತಿಳಿಯದೇ ಇರುವುದಾದರೆ ತಿಳಿಯಪಡಿಸಿರಿ. ಬುಧವಾರ ದಿನದಂದು ಕೂಡ ಸೋದರ ಸತೀಶ್ ಅವರು ಸತ್ಯವೇದದ ಸಿದ್ಧಾಂತದ ತರಗತಿಗಳನ್ನ ನಡೆಸುತ್ತಿದ್ದಾರೆ, ಕಲಿಸುತ್ತಿದ್ದಾರೆ. ನಾವು ಈ ವಾಕ್ಯಗಳನ್ನ ಸ್ಪಷ್ಟವಾಗಿ ಹೆಚ್ಚಾಗಿಯೂ ಕೂಡ ನಾವು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯಕವಾಗುವಂತದ್ದಾಗಿದೆ. ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯ 3ನೇ ವಾಕ್ಯ, ಇಬ್ಬರು ಸಾಕ್ಷಿಗಳನ್ನ ಕುರಿತು ನಾವು ಕ್ಲುಪ್ತವಾಗಿ ನಾವು ನೋಡಿದೆವು. ಈ ಇಬ್ಬರು ಸಾಕ್ಷಿಗಳು ಹೇಗಿದ್ದರು, ಅವರ ವಸ್ತ್ರಗಳೇನು ಎಂಬ ಸಂಗತಿಯನ್ನ ಕುರಿತು ಆ ವಾಕ್ಯಕ್ಕೆ ಒತ್ತು ಕೊಡೋಣ. ದೇವರ ವಾಕ್ಯ ಹೇಳುತ್ತದೆ, ಅವರು ಗೋಣಿ ತಟ್ಟುಗಳನ್ನ ಒದ್ದುಕೊಂಡಿದ್ದರು ಎಂಬುದಾಗಿ ಈ ವಾಕ್ಯ ಭಾಗ ತಿಳಿಸುವಂತದ್ದಾಗಿದೆ. ಈ ಗೋಣಿ ತಟ್ಟು ಏನನ್ನು ಕುರಿತು ಮಾತನಾಡುತ್ತದೆ? ಈ ಗೋಣಿ ತಟ್ಟು ದಪ್ಪವಾದ ವಸ್ತ್ರವನ್ನ ಕುರಿತು ಮಾತನಾಡುತ್ತದೆ. ಈ ಗೋಣಿ ತಟ್ಟನ್ನ ಅವರು ದುಃಖವನ್ನ ಸೂಚಿಸುವಂತ ಒಂದು ಗುರುತಿಗೆಗೋಸ್ಕರವಾಗಿ ಈ ಗೋಣಿತಟ್ಟನ್ನ ಧರಿಸಿಕೊಂಡಿರಬಹುದು. ಯಾಕೆಂದರೆ ಈ ಒಂದು ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯದಲ್ಲಿ ಕ್ರಿಸ್ತ ವಿರೋಧಿ ಯೆರೂಸಲೇಮಿನಲ್ಲಿ ಕಟ್ಟಲ್ಪಟ್ಟಂತ ಆಲಯವನ್ನ ಆತನು ವಲಸು ಮಾಡುವಂತದನ್ನ ಕುರಿತು ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ದೇವರ ಆಲಯ ಈ ರೀತಿಯಾಗಿ ಒಲಗೈಯಲ್ಪಡುತ್ತಿರುವಾಗ ಆ ಒಂದು ವಿಚಾರದಲ್ಲೂ ಕೂಡ ಈ ಒಂದು ಸಾಕ್ಷಿಗಳು ಅದರ ದುಃಖವನ್ನ ವ್ಯಕ್ತಪಡಿಸುವ ಸಲುವಾಗಿಯೂ ಈ ಒಂದು ಗೋಣಿತಟ್ಟನ್ನು ಅವರು ಧರಿಸಿಕೊಂಡಿರಬಹುದು. ಎರಡನೇದಾಗಿ, ಆ ದಿನಗಳಲ್ಲೂ ಕೂಡ ಅನೇಕ ಯಹೂದ್ಯರು ಈ ದೇವರ ಒಂದು ವಾಕ್ಯಗಳನ್ನ ಸ್ವೀಕರಿಸಿಕೊಳ್ಳದೇ ಇರುವ ಕಾರಣ, ಸುವಾರ್ತೆ ಯೇಸು ಕ್ರಿಸ್ತನು ಆತನು ನಿಜವಾದ ಮೆಸ್ಸಿಯನೆಂಬ ಸಂಗತಿಯನ್ನ ಸ್ವೀಕರಿಸಿಕೊಳ್ಳದ ಕಾರಣ ಒಂದು ವೇಳೆ ಈ ಪ್ರವಾದಿಗಳು ಈ ಗೋಣಿತಟ್ಟನ್ನ ಧರಿಸಿಕೊಂಡಿರಬಹುದು. ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ದೇವರ ಮಕ್ಕಳು ಈ ಒಂದು ಗೋಣಿತಟ್ಟನ್ನು ಧರಿಸಿಕೊಂಡಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ಸೂಚಿಸುವಂತದ್ದಾಗಿದೆ. ವಾಕ್ಯವನ್ನು ಓದುವುದನ್ನು ಕೇಳಿಸಿಕೊಳ್ಳೋಣ. ಆದಿಕಾಂಡ 37ನೇ ಅಧ್ಯಾಯ 24ನೇ ವಾಕ್ಯ. ಜೆನಿಸಿಸ್ ಚಾಪ್ಟರ್ 37 verse 34. ತನ್ನ ಬಟ್ಟೆಗಳನ್ನು ಹರಿದುಕೊಂಡು ನಡುವಿನ ಮೇಲೆ ಗೋಣಿತಟ್ಟು ಸುತ್ತಿಕೊಂಡು ತನ್ನ ಮಗನಿಗಾಗಿ ಬಹು ದಿನಗಳವರೆಗೂ ಹಂಬಲಿಸುತ್ತಿದ್ದನು. ಈ ವಾಕ್ಯ ಭಾಗವನ್ನು ನೀವು ಗಮನಿಸುವುದಾದರೆ, ಯಾಕೋಬನು ಯೋಸೇಫನ ಮರಣ ವಾರ್ತೆಯನ್ನ ಕೇಳಿದನು. ಆ ಮರಣ ವಾರ್ತೆಯನ್ನು ಅವನು ಕೇಳಿದಾಗ ತನ್ನ ವಸ್ತ್ರಗಳನ್ನು ಹರಿದುಕೊಳ್ಳುತ್ತಿದ್ದಾನೆ. ಆತನು ತನ್ನ ಮಗನನ್ನ ಕಳ್ಕೊಂಡನೆಲ್ಲ ಎಂಬುದಾಗಿ ದುಃಖಪಡಿಸುತ್ತಿದ್ದಾನೆ. ತನ್ನ ವೇದನೆಯನ್ನ ತೋರ್ಪಡಿಸುತ್ತಿದ್ದಾನೆ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸುತ್ತದೆ, ಆತನು ಗೋಣಿತಟ್ಟನ್ನ ಧರಿಸಿಕೊಂಡನು. 2 ಸಾಮುವೇಲ ಮತ್ತೊಂದು ವಾಕ್ಯವನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. 2 ಸಾಮುವೇಲ್ ಚಾಪ್ಟರ್ 3 verse 31. ಲೆಟ್ ಅಸ್ ಹಿಯರ್ ದ ರೀಡಿಂಗ್. 2 ಸಾಮುವೇಲ 3ನೇ ಅಧ್ಯಾಯ 31ನೇ ವಾಕ್ಯ. ದಾವೀದನು ಯೋವಾಬನಿಗೂ ಅವನ ಸಂಗಡ ಇದ್ದ ಜನರಿಗೂ, ನಿಮ್ಮ ಬಟ್ಟೆಗಳನ್ನು ಹರಕೊಂಡು ಗೋಣಿತಟ್ಟುಗಳನ್ನು ಕಟ್ಟಿಕೊಂಡು ಗೋಳಾಡುತ್ತಾ ಅಬ್ನೇರನ ಶವದ ಮುಂದೆ ನಡೆಯಿರಿ ಎಂದು ಆಜ್ಞಾಪಿಸಿ ತಾನು ಚಟ್ಟದ ಹಿಂದೆ ಹೋದನು. ಸೊ ಈ ರೀತಿಯಾಗಿ ಹಳೆ ಒಡಂಬಡಿಕೆಯಲ್ಲಿ 1 ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 16ನೇ ವಾಕ್ಯದಲ್ಲೂ ಮತ್ತು ಹಿಜ್ಕೀಯನ ಸಮಯದಲ್ಲೂ ಕೂಡ 2 ಅರಸುಗಳು 19ನೇ ಅಧ್ಯಾಯ 1ನೇ ವಾಕ್ಯದಲ್ಲೂ ನಾವುಗಳು ಗೋಣಿತಟ್ಟನ್ನ ಅವರು ಒದ್ದುಕೊಂಡು ದೇವರ ಮುಂದೆ ತಮ್ಮನ್ನ ತಗ್ಗಿಸಿಕೊಂಡು ಪ್ರಾರ್ಥಿಸುವುದನ್ನ ಕುರಿತು, ಉಪವಾಸ ಮಾಡುವುದನ್ನ ಕುರಿತು ನಾವು ಓದುತ್ತೇವೆ. ಸೊ ನಿನೆವೆ ಪಟ್ಟಣದಲ್ಲೂ ಕೂಡ ನಿನೆವೆಯ ಪಟ್ಟಣದ ಮೇಲೆ ನ್ಯಾಯ ತೀರ್ಪನ್ನ ಯೋನ ತಿಳಿಸಿದಾಗ ಅಲ್ಲಿಯೂ ಕೂಡ ಅವರು ಉಪವಾಸ ಮಾಡಿದರು, ಗೋಣಿತಟ್ಟು ಒದ್ದುಕೊಂಡರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಧ್ಯಾನಿಸುವಂತವರಾಗಿದ್ದೇವೆ. ಯೋಬ 16ನೇ ಅಧ್ಯಾಯ 15ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಜೋಬ್ chapter 16 verse 15. let us hear the reading. ಗೋಣಿಯನ್ನು ಹೊಲೆದು ಮೈ ಮೇಲೆ ಹಾಕಿಕೊಂಡಿದ್ದೇನೆ, ನನ್ನ ಕೊಂಬನ್ನು ಧೂಳಿನಲ್ಲಿ ತಗ್ಗಿಸಿಕೊಂಡಿದ್ದೇನೆ ಎಂಬುದೇ. ಸೊ ಈ ವಾಕ್ಯಗಳನ್ನ ನಾವು ಗಮನಿಸುವಾಗ ಪ್ರಕಟಣೆಯ ಗ್ರಂಥ 11ನೇ ಅಧ್ಯಾಯದಲ್ಲಿ ಈ ಇಬ್ಬರು ಸಾಕ್ಷಿಗಳು ಅವರು ವಸ್ತ್ರಗಳನ್ನು ನೋಡುವಾಗ
ಅವರು ಗೋಣಿತಟ್ಟನ್ನ ಒದ್ದುಕೊಂಡಿದ್ದರು. ಮಾತ್ರವಲ್ಲ, ಇದಕ್ಕೆ ಕಾರಣವನ್ನು ಕೂಡ ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಪ್ರಕಟಣೆಯ ಗ್ರಂಥ 6ನೇ ಅಧ್ಯಾಯದಿಂದ ದೇವರ ನ್ಯಾಯ ತೀರ್ಪು ಈ ಭೂಮಿ ಮೇಲೆ ಬರಮಾಡುವುದನ್ನ ಕುರಿತು ನಾವು ಧ್ಯಾನಿಸಿದ್ದೇವೆ. ಕೆಂಪು ಕುದುರೆ, ಬಿಳಿ ಕುದುರೆ, ಕಪ್ಪು ಕುದುರೆ, ಬೂದಿ ಕುದುರೆ, ಈ ಕುದುರೆಯ ಸವಾರರು ಯಾರು, ಅವರುಗಳು ಬಂದಾಗ ಯಾವ ರೀತಿಯಾದಂಥ ನ್ಯಾಯ ತೀರ್ಪುಗಳನ್ನ ದೇವರು ಬರಮಾಡಿದನು, ಕ್ಷಾಮವನ್ನ ಬರಮಾಡಿದನು, ಮರಣವನ್ನ ಬರಮಾಡಿದನು, ವ್ಯಾಧಿಯನ್ನ ಬರಮಾಡಿದನು. ಈ ರೀತಿಯಾಗಿ ಅನೇಕ ಉಪದ್ರವಗಳಲ್ಲಿ ಅವರು ಹಾದು ಹೋದರು ಎಂಬುದಾಗಿ ನಾವುಗಳು ಧ್ಯಾನಿಸಿದ್ದೇವೆ. ಮತ್ತು ಆಕಾಶದ ಕಾಯಿಗಳು ಭೂಮಿಗೆ ಉದುರುವುದನ್ನ ಕುರಿತು ನಾವು ನೋಡಿದೆವು. ಭೂಕಂಪವಾಗುವುದನ್ನ ಕುರಿತು ನಾವು ನೋಡಿದೆವು. ಈ ರೀತಿಯಾಗಿ ಇಷ್ಟೆಲ್ಲ ಒಂದು ನ್ಯಾಯ ತೀರ್ಪುಗಳನ್ನ ಅವರು ಅನುಭವಿಸಿದರೂ ಕೂಡ, ಎದುರಿಸಿದರೂ ಕೂಡ, ದೇವರ ವಾಕ್ಯದಲ್ಲಿ ನಾವುಗಳು ಗಮನಿಸುತ್ತೇವೆ, ಅವರು ದೇವರ ಕಡೆಗೆ ತಿರುಗಿಕೊಳ್ಳದೆ ವಿಗ್ರಹಗಳನ್ನ ಪೂಜಿಸುತ್ತಿದ್ದರು ಎಂಬುದಾಗಿ ದೇವರ ವಾಕ್ಯ ಉಲ್ಲೇಖಿಸುವಂತದ್ದಾಗಿದೆ. ಸೊ ಇಬ್ಬರು ಸಾಕ್ಷಿಗಳ ಒಂದು ವಸ್ತ್ರಗಳನ್ನ ನೋಡುವಾಗ ಅವರುಗಳು ಗೋಣಿತಟ್ಟನ್ನ ಒದ್ದುಕೊಂಡಿದ್ದರು ಎಂಬ ಸಂಗತಿಯನ್ನ ಈ ಧ್ಯಾನದಲ್ಲಿ ನಾವು ಧ್ಯಾನಿಸುತ್ತಾ ನಮ್ಮ ಧ್ಯಾನದಲ್ಲಿ ನಾವು ಮುಂದಕ್ಕೆ ಸಾಗುವಾಗ ಇವರು ಏನು ಮಾಡುತ್ತಿದ್ದರು, ಇವರಿಗೆ ಈ ಸಾಕ್ಷಿಗಳಿಗೆ ದೇವರು ಕೊಟ್ಟಂತ ಒಂದು ಜವಾಬ್ದಾರಿ ಏನೆಂಬುದಾಗಿ ನೋಡುವಾಗ ಇವರಿಬ್ಬರು ಪ್ರವಾದಿಸುತ್ತಿದ್ದರು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಸೊ ಪ್ರಿಯ ಸಹೋದರ ಸಹೋದರಿ, ಇವರು ಎಷ್ಟು ದಿನಗಳ ಕಾಲ ಪ್ರವಾದಿಸುತ್ತಿದ್ದರು? 3.5 ವರ್ಷಗಳ ಕಾಲ ಎಂಬುದಾಗಿ ದೇವರ ವಾಕ್ಯ 9ನೇ ಅಧ್ಯಾಯದಲ್ಲಿ ನಾವುಗಳು ಧ್ಯಾನಿಸಿದ್ದೇವೆ. ಇವರು ಪ್ರವಾದಿಗಳು ಪ್ರವಾದಿಸಿದರು ಎಂಬುದಾಗಿ ನಾವು ನೋಡುವಾಗ, ಪ್ರವಾದನೆ ಎಂಬುದಾಗಿ ನಾವು ನೋಡುವಾಗ ಮುಂದಿನ ದಿನಗಳಲ್ಲಿ ನಡೆಯುವಂತಹ ಸಂಗತಿ ಎಂಬುದಾಗಿ ಅರ್ಥೈಸಿಕೊಳ್ಳುತ್ತೇವೆ. ಅದು ಮಾತ್ರವಲ್ಲ, ಈ ಪ್ರವಾದನೆಯಲ್ಲಿ ನಾವು ನೋಡುತ್ತೇವೆ, ಇವರು ದೇವರ ಸಂದೇಶವನ್ನ ತಿಳಿಸುವಂತ ಇಬ್ಬರು ಸಾಕ್ಷಿಗಳೆಂಬುದಾಗಿ ಕೂಡ ನಮ್ಮ ನೆನಪಿಗೆ ತೆಗೆದುಕೊಳ್ಳುವುದರಲ್ಲಿ ಯಾವುದೇ ವಿಧವಾದಂತ ಅಪಾರ್ಥವಿಲ್ಲ. ಸೊ ಪ್ರಿಯರೇ, ಇವರ ಪ್ರವಾದನೆ ವಾಕ್ಯಗಳನ್ನ ನಾವು ಗಮನಿಸುವಾಗ 1260 ದಿನಗಳು ಕೂಡ ಇವರು ಪ್ರವಾದನೆಯನ್ನ ಮಾಡಿದರು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ನಾನು ಆಗಲೇ ನಿಮಗೆ ತಿಳಿಸಿದೆ, ಇವರ ಒಂದು ಪ್ರವಾದನೆಯ ಜೀವಿತ ನನ್ನನ್ನು ಅಲುಗಾಡಿಸಿತು, ನನ್ನನ್ನು ಬಹಳವಾಗಿ ಉಜ್ಜೀವನವನ್ನ ತಂದಿತು, ಬಹಳವಾಗಿ ನನಗೆ ಪ್ರೋತ್ಸಾಹವನ್ನ ಉಂಟು ಮಾಡಿತು. ಯಾಕೆಂದರೆ ಇವರ ಒಂದು ಪ್ರವಾದನೆ, ಇವರ ಒಂದು ಸಂದೇಶ ಹೇಗಿತ್ತು ಎಂಬುದಾಗಿ ನೋಡುವಾಗ 2 ಅರಸುಗಳ ಗ್ರಂಥ 1ನೇ ಅಧ್ಯಾಯದಲ್ಲಿ ಅಲ್ಲಿ ಪ್ರವಾದಿಯಾದ ಎಲಿಯನು ಬಹಳ ಸ್ಪಷ್ಟವಾಗಿ ಅರಸನಿಗೆ ತಿಳಿಸುವಂತ ಮಾತೇನೆಂದರೆ, ನೀನು ಇಸ್ರೇಲಿನಲ್ಲಿ ದೇವರನ್ನ ವಿಚಾರಣೆ ಮಾಡುವುದಕ್ಕೆ ಬದಲಾಗಿ ಎಕ್ರೋನಿನ ದೇವರ ಬಳಿ, ವಿಗ್ರಹದ ಬಳಿ ನೀನು ಸ್ವಸ್ಥವಾಗುತ್ತೀಯಾ ಇಲ್ಲವಾ ಎಂಬುದಾಗಿ ತಿಳಿದುಕೊಳ್ಳಲು ಕಳುಹಿಸಿದ ಕಾರಣ ಮಂಚದಿಂದ ಇಳಿಯದೆ ಸಾಯಲೇಬೇಕು ಎಂಬುದಾಗಿ ಅಂದು ಪ್ರವಾದಿಯಾದ ಎಲಿಯನು ಹೇಳಿದಂತ ಮಾತುಗಳನ್ನ ಈ ಒಂದು ಪ್ರಕಟಣೆಯ ಗ್ರಂಥ 11ನೇ ಅಧ್ಯಾಯದಲ್ಲೂ ಕೂಡ ಈ ಇಬ್ಬರು ಸಾಕ್ಷಿಗಳು ಬಹು ಖಂಡಿತವಾಗಿಯೂ ಕೂಡ ವಾಕ್ಯಗಳನ್ನ ಸಾರುವಂತವರಾಗಿದ್ದಾರೆ, ಪ್ರವಾದನೆಯನ್ನ ಮಾಡುವಂತವರಾಗಿದ್ದಾರೆ. ಇವರ ಒಂದು ಧ್ಯಾನವನ್ನ ನಾನು ಧ್ಯಾನದಲ್ಲಿ ಹಾದು ಹೋಗುತ್ತಿರುವಾಗ ದೇವರು ನನ್ನೊಂದಿಗೆ ಮಾತನಾಡಿದ ಮತ್ತು ನನ್ನ ಜೀವಿತವನ್ನ ಪರೀಕ್ಷಿಸಿಕೊಳ್ಳುವಂತೆ ದೇವರು ಹೇಳಿದ. ಅಂದರೆ ಇವರಿಬ್ಬರ ಒಂದು ವಾಕ್ಯಗಳು ಹೇಗಿದೆ, ಇಬ್ಬರ ವಾಕ್ಯಗಳು ಬಹು ಸ್ಪಷ್ಟವಾಗಿದೆ, ಬಹು ಬಲವಾಗಿದೆ. ಇವರ ಒಂದು ಸಂದೇಶ ಬಹು ಪರಿಶುದ್ಧತೆಯಿಂದ ಕೂಡಿದಂತ ವಾಕ್ಯಗಳಾಗಿವೆ. ಇವರು ದೇವರ ಸಂದೇಶವನ್ನ ಕೊಡುವಂತವರಾಗಿದ್ದಾರೆ. ಹಾಗಾದರೆ ನಾನು ಕೂಡ ಅನೇಕ ಕಡೆಗಳಲ್ಲಿಯೂ ವಾಕ್ಯಗಳನ್ನು ಹಂಚುತ್ತಿದ್ದೇನೆ, ನಿಮ್ಮೊಂದಿಗೆ ಸತ್ಯವೇದವನ್ನ ಧ್ಯಾನಿಸುತ್ತಿದ್ದೇನೆ. ನನ್ನ ಆತ್ಮೀಯ ಜೀವಿತ ಹೇಗಿದೆ, ನನ್ನ ಸಂದೇಶಗಳು ಹೇಗಿವೆ, ನನ್ನ ಸಂದೇಶದ
ಫಲಗಳು ಹೇಗಿದೆ ಎಂಬುದಾಗಿ ಈ ಒಂದು ವಾಕ್ಯದ ಮೂಲಕ ದೇವರು ನನ್ನನ್ನು ಪರೀಕ್ಷಿಸುವಂತೆ ಸಹಾಯ ಮಾಡಿದನು. ನಾನು ದೇವರ ಬಳಿ ನನ್ನನ್ನು ಒಪ್ಪಿಸಿಕೊಟ್ಟೆ ಮತ್ತು ಕರ್ತನ ಬಳಿ ಹಾಗಾಗಲೂ ಕೂಡ ಈ ಒಂದು ವಾಕ್ಯ ಧ್ಯಾನದ ನಿಮಿತ್ತವಾಗಿ ಒಪ್ಪಿಸಿಕೊಡುತ್ತಾ ಅರಕೆ ಮಾಡುತ್ತಾ ಪ್ರಾರ್ಥಿಸುತ್ತಾ, ಕರ್ತನೆ ನಾನು ಕೂಡ ಮೋಶೆ ಆಗಿ ಎಲಿಯನಾಗಿ ಕರ್ತನೆ ಪ್ರತ್ಯೇಕಿಸಲ್ಪಟ್ಟಂತ ಜೀವಿತ, ನಿನಗೆ ಮೆಚ್ಚುಗೆಯಾದಂತ ಜೀವಿತ, ನಿನ್ನ ವಾಕ್ಯಗಳನ್ನು ಹಂಚಿಕೊಳ್ಳುವಂತ ಜೀವಿತವನ್ನ ಜೀವಿಸಲು ಸಹಾಯ ಮಾಡಿ ಎಂಬುದಾಗಿ ಕೇಳಿದೆ. ಪ್ರಿಯರೇ, ಈ ಒಂದು ಧ್ಯಾನದಲ್ಲಿ ಸಮಯದ ಅಭಾವದ ಕಾರಣ ನಿಮ್ಮನ್ನು ನಾನು ಪ್ರೋತ್ಸಾಹಪಡಿಸುವ ಸಂಗತಿ ಏನೆಂದರೆ, ನೋಡಿ, ಪ್ರಕಟಣೆಯ ಗ್ರಂಥದಲ್ಲಿ 1,44,000 ಜನರನ್ನ ಗೋತ್ರಗಳಿಂದ 12 ಗೋತ್ರಗಳಿಂದ ದೇವರು ಆರಿಸಿಕೊಂಡು ಅವರ ಮೂಲಕ ದೇವರ ವಾಕ್ಯವನ್ನ ಸಾರುತ್ತಾನೆ. ಈ ವಾಕ್ಯ ಭಾಗದಲ್ಲಿ 2 ಸಾಕ್ಷಿಗಳ ಮೂಲಕ ದೇವರು ತನ್ನ ವಾಕ್ಯವನ್ನ ಸಾರ್ತಾ ಇದ್ದಾನೆ. ಈ ದಿನ ಈ ಒಂದು ವಾಕ್ಯಗಳನ್ನ ಕ್ಲುಪ್ತವಾಗಿ ಧ್ಯಾನಿಸಿದ್ದೇವೆ. ನಿಮ್ಮನ್ನು ಕುರಿತೇನು, ನನ್ನನ್ನು ಕುರಿತೇನು, ನೀವು ರಕ್ಷಣೆ ಹೊಂದಿದ್ದೀರಾ? ಹಾಗಾದರೆ ನೀವು ನಾವಿರುವಂತಹ ಸ್ಥಳಗಳಲ್ಲಿ ಇತರರಿಗೆ ದೇವರ ಪಕ್ಷವಾಗಿ ಸಾಕ್ಷಿಯಾಗಿರಬೇಕು. ಪ್ರಿಯರೇ, ಭಯ ಪಡಬೇಡ್ರಿ. ಮುಂದಿನ ಒಂದು ಧ್ಯಾನದಲ್ಲೂ ಇದನ್ನು ನಾವು ಧ್ಯಾನಿಸೋಣ. ದೇವರು ನನ್ನನ್ನು, ನಿಮ್ಮನ್ನು, ನಮ್ಮೆಲ್ಲರನ್ನು ಕೂಡ ಕಾಪಾಡುತ್ತಾನೆ. ಭಯ ಪಡಬೇಡ್ರಿ. ದೇವರಿಗೆ ಸಾಕ್ಷಿಗಳಾಗಿ ಜೀವಿಸೋಣ. ಕೃಪೆ ಕಾಲದಲ್ಲಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಸುರಿಸಲ್ಪಟ್ಟಂತ ರಕ್ತ, ಪಾಪ ಕ್ಷಮಾಪಣೆ, ಬೆಲೆಯುಳ್ಳ ರಕ್ಷಣೆ, ಕರ್ತನ ಉಳುವಿಕೆ, ಪುನರುತ್ಥಾನ, ಆತನ ಬರೋಣವನ್ನ ಕುರಿತು ಇತರರಿಗೆ ತಿಳಿಸುತ್ತಾ ನಾವು ಜೀವಿಸೋಣ. ಪ್ರಕಟಣೆಯ ಗ್ರಂಥ, ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ತಿಳಿಸುವಂತ ಸಂಗತಿ ಏನೆಂದರೆ, ಪ್ರಕಟಣೆ ಗ್ರಂಥ 22-21, ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ದೇವರ ಮಕ್ಕಳಾದಂತ ನಿಮ್ಮೆಲ್ಲರೊಂದಿಗೆ, ನನ್ನೊಂದಿಗೆ ಇರಲಿ. ಆಮೇನ್.